ಇವತ್ತು ನಮ್ಮ ಕ್ಷೇತ್ರದಲ್ಲಿ ತಿಗಳ ಸಮುದಾಯ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ನಾನು ಮೊದಲನೇದಾಗಿ ಜಿಲ್ಲಾ ಪಂಚಾಯತಿ ನಿಂತಾಗ ಗೆದ್ದಾಗ ನಮ್ಮ ಮನೆಯವರು ನಿಂತು ಗೆದ್ದಾಗ ಕೂಡ ಹೆಸರುಘಟ್ಟ ಜಿಲ್ಲಾ ಪಂಚಾಯತಿಯಿಂದಲೇ ಸ್ಪರ್ಧೆ ಮಾಡಿದ್ದೀವಿ. ನಾವು ಸಿಂಗನಾಯಕನಲ್ಲಿ ಮಾಡಲಿಲ್ಲ. ನಮಗೆ ಆಶೀರ್ವಾದ ಮಾಡಿ ಮೊದಲನೇದಾಗಿ ರಾಜಕೀಯವಾಗಿ ನಮಗೆ ಒಂದು ರೀತಿ ಎತ್ತರ ಸ್ಥಾನಕ್ಕೆ ತಗೊಂಡೋದಂಥವ್ರು ನಮ್ಮ ಹೆಸರುಘಟ್ಟದ ಈ ಒಂದು ಸಮುದಾಯ. ಯಾಕಂದರೆ ನೀವೇ ಇದ್ದೀವಿ, ನನಗೆ ಗೊತ್ತೇನು ಅದರಲ್ಲಿ ಮುಚ್ಚುಮರೆ ಮಾಡೋದೇನಿಲ್ಲ. ಅದರಲ್ಲಿ ನನ್ನನ್ನು ಬೆಳೆಸಿದಂತಾರೆ ಮೊದಲನೇದಾಗಿ ತಿಗಳು ಸಮುದಾಯಕ್ಕೆ ನಾನು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಈ ಸಮುದಾಯ ಹೆಂಗೆ ಅಂತಂದರೆ, ಈಗ ಬನ್ನಿರಾಯ ಸ್ವಾಮಿ ಕೈಯಲ್ಲಿ ಕತ್ತಿ ಐತೆ, ಒಳ್ಳೆ ಮಾತಿಗೆ ವಿಳೆದೆಲೆ ಅಡಿಕೆ ಎಲ್ಲ ಕೊಟ್ಟು ಹಾಕೋ ಎಲೆ ಅಡಿಕೆ ಅಂತಾರೆ. ಸ್ವಲ್ಪ ಮಾತು ತಪ್ಪಿದ್ರೆ ಬನ್ನಿರಾಯ ಕತೆ ತೋರಿಸ್ತಾರೆ. ಈ ಸಮುದಾಯ ನೋಡಿದ್ದೀನಿ ನಾನು. ಒಂದು ಸರಿ ಮಾತು ಕೊಟ್ರೆ ಮಾತು ತಪ್ಪಲ್ಲ, ಮಾತಿಗೆ ಏನಾರ ಮೀರಿದು ಅಂದರೆ ನಮ್ಮೂರಲ್ಲೂ ನೋಡಿದ್ದೀನಿ, ಯಲಂಕದಲ್ಲೂ ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಅಂದರೆ ಅವರು ಅಪಮಾನವನ್ನು ಸಹಿಸಲ್ಲ, ಕೊಟ್ಟು ಮಾತನ್ನು ತಪ್ಪಿದ್ರೆ ಸಹಿಸಲ್ಲ. ಅವರು ಭಾಳ ಬೇಗ ಶಾರ್ಟ್ ಟೆಂಪರು. ಇವತ್ತು ನಾನೊಂದ್ಸರಿ ಹೇಳ್ದಾಗೆ ದಾಸರಹಳ್ಳಿಯಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್, ನಮ್ಮ ಪಾರ್ಟಿಯಲ್ಲಿ ಯಾವತ್ತೂ ಕೂಡ ಮೊದಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಲ್ಲ. ಸಿಗಾಕ್ಸ್ಕೊಂಡ್ಬಿಟ್ರು ಇಟ್ಲಾಕಿ ಕಾಡ್ಲೆ ನಮ್ಮ ಕೃಷ್ಣ ಏನು ಕೊಡಬೇಕು, ಏನು ಹೇಳ್ರಿ ಅಂತಾರೆ. ಮೇಲೆ ಕೂತ್ಕೊಂಡ್ರು ಯಜಮಾನರುಗಳು ಹೇಳಪ್ಪ ಅಂತಾರೆ. ಆಯಿತು, ನಾನು ಇಬ್ಬರು ಮೂವರು ಇದ್ದಾರೆ, ಈ ಸಮುದಾಯಕ್ಕಂತೂ ಕೊಡ್ತೀನಿ, ಹೆಸರುಘಟ್ಟಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ನಾನು ಎಲ್ಲರನ್ನು ಮನವೊಲಿಸಿ ಕೃಷ್ಣ ಏನು ಕೊಟ್ಟು ಅವಕಾಶವನ್ನು ಚುನಾವಣೆಯಲ್ಲಿ ಕೂಡ ಗೆದ್ರು. ಚುನಾವಣೆಯಲ್ಲಿ ಕೂಡ ಗೆದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಕೃಷ್ಣಯ್ಯವರಾಗಿದ್ದರು. ಇಡೀ ಸಮುದಾಯವನ್ನು, ಎಲ್ಲ ಹಿರಿಯರನ್ನು, ಯಜಮಾನರನ್ನೆಲ್ಲ ಒಗ್ಗೂಡಿಸಿ, ಯುವಕರನ್ನು, ಹೆಣ್ಣುಮಕ್ಕಳನ್ನು ಒಗ್ಗೂಡಿಸಿ ಸಮುದಾಯವನ್ನು ಒಂದು ಹಂತಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರು. ಇದಾದ್ಮೇಲೆ ಜಾಗ ಮಂಜೂರು ಮಾಡಬೇಕು ಅಂದರು. ಯಾಕಂದರೆ ಜಾಗ ಜಿಲ್ಲಾ ಮಟ್ಟದ ಸಂಘಗಳು ಕೊಡಲ್ಲ, ಭಾಳ ಕಷ್ಟ. ರಾಜ್ಯ ಮಟ್ಟದ ಸಂಘಗಳಿಗೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಆಯ್ತು, ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮ ಸರ್ಕಾರ ಇದ್ದಾಗೆ ಮಂಜೂರು ಮಾಡಿ ಪಾಣಿನೂ ಎಂಟ್ರಿ ಮಾಡಿಸಿದ್ವಿ. ಪೊಸಿಷನ್ ತಗೊಂಡ್ರೆ, ಯಾಕಂದರೆ ಹಸ್ತಾಂತರ ಮಾಡಬೇಕಿದ್ದನ್ನು. ಸೊ ಹಸ್ತಾಂತರ ಕಾರ್ಯಕ್ರಮವನ್ನು ಒಂದು 15 ದಿನಗಳ ಹಿಂದೆ ನಾವು ಎಲ್ಲ ಅಧಿಕಾರಿಗಳು ಪಾಪ ಎಲ್ಲರೂ ಸಹಕಾರವನ್ನು ಕೊಟ್ಟರು, ಸರ್ಕಾರ ಕೂಡ ಸಹಕಾರ ಕೊಟ್ಟು ಈ ಜಾಗವನ್ನು ಹಸ್ತಾಂತರ ಮಾಡಿದ್ವಿ. ರಸ್ತೆ ಪಕ್ಕದಲ್ಲಿರ್ತಕ್ಕಂಥದ್ದು ಭಾಳ ಬೆಲೆ ಬಾಳ್ತಕ್ಕಂಥ ಜಾಗ ಕೂಡ ನಾವು. ಈಗ ನಿಮಗೆ ಒಂದು ಆತ್ಮವಿಶ್ವಾಸ ಬಂತು. ನಮ್ಮ ಸಮುದಾಯಕ್ಕೆ 1 ಎಕರೆ ಜಾಗ ಸಿಕ್ಕಿದಾಗ ಇಲ್ಲಿ ನಾವೊಂದು ಕಲ್ಯಾಣ ಮಂಟಪ, ಸಮುದಾಯ ಭವನ ಕಟ್ಬೋದು. ನಮ್ಮ ಬಡ ಮಕ್ಕಳಿಗೆ ಹಾಸ್ಟೆಲ್, ಇವತ್ತು ಬೆಂಗಳೂರಲ್ಲಿ ಓದೋಕೆ ಬರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ 5-6 ಕಟ್ಸಿದ್ದೀನಿ ಹೊಸದಾಗಿ, ಆದರೂ ಕೂಡ ಡಿಮ್ಯಾಂಡ್ ಜಾಸ್ತಿ ಮಕ್ಕಳಿಗೆ. ನಮ್ಮ ಸಮುದಾಯದ ಮಕ್ಕಳಿಗೆ ಸಿಗಲಿಲ್ಲ ಅಂತಂದಾಗ ಇಲ್ಲೊಂದು ಹಾಸ್ಟೆಲ್ ಮಾಡುವಂಥದ್ದು, ಮಿನಿಮಮ್ ಚಾರ್ಜಲ್ಲಿ ಆ ಮಕ್ಕಳನ್ನು ಇಲ್ಲಿ ಉಳ್ಕೊಳ್ತಕ್ಕಂಥದ್ದು ಮಾಡುವಂಥದ್ದು, ಈ ಥರ ಶಾಲೆ ಮಾಡುವಂಥದ್ದು, ಇದು ಸಾಕಷ್ಟು ಯೋಜನೆಗಳೈತೆ. ಬಟ್ ಹಂತವಾಗಿ ನಾವು ಮಾಡಬೇಕಾಗ್ತದೆ. ಆಗ್ಲೇ ಹೇಳಿದ್ರು ನಾವೆಲ್ಲ ಬಡವರು ಅದು ಇದು ಅಂತ ಹೇಳಿ. ಮೊದಲು ಬಡವರು ಇದ್ರು, ಅಲ್ಲಿ ಆಚೆ ಕಾರ್ ನೋಡಿದ್ರೆ ಗೊತ್ತಾಗ್ತದೆ. ಮೊದಲೆಲ್ಲ ಸೈಕಲ್ಗಳ ಬರ್ತಾ ಇದ್ವಿ, ಎಲ್ಲ ಬಾಡಿಗೆ ಕಾರಲ್ಲಿ ಬಂದವರಂತೆ. ಅದಕ್ಕೆ ಕಾರ್ ಇದ್ದಿದ್ದಕ್ಕೆ ಒಂಟೆ ಮೇಲೆ ಹತ್ತಿಸ್ರೆ ನಾನು. ಇರೋದ್ರಲ್ಲಿ ಸ್ವಲ್ಪ ಈಗ ಮೊದಲ ಥರ ಇಲ್ಲ.